ಆರೋಪ ಮಾಡ್ತಾ ಇದ್ದಾರೆ, ಅದನ್ನು ಅಲಗಡಿತಾ ಇದ್ದಾರೆ ಇವರು ವಿದೇಶಾಂಗ ಸಂಬಂಧಿಸಿದಂಥ ಅಧಿಕಾರಿಗಳು. ಮತ್ತು ಸಹಜದ ಆಡಳಿತಾರೂಢ ಪಕ್ಷ ಅವರು ಜವಾಬ್ದಾರಿ ಹೊರಲಿಕ್ಕೆ ಹೋಗುವುದಿಲ್ಲ, ವಿರೋಧ ಪಕ್ಷ ಅವರು ಆರೋಪ ಮಾಡ್ತಾನೆ ಇರ್ತದೆ, ಅದು ಏನೂ ಇರಲಿ. ಇಲ್ಲಿ ಮಾತ್ರ ಈ ಘಟನೆ ನಡೆದದ್ದು ಇವತ್ತು ಏನಪ್ಪ ಅಂದ್ರೆ ರಾಹುಲ್ ಗಾಂಧಿ ಇತ್ತೀಚಿನ ನಾಯಕತ್ವ ನೋಡಿದಾಗ ಇರಲಿ, ಕಾಂಗ್ರೆಸ್ಸಿಂದ ಪಾಕಿಸ್ತಾನ ಪರ ಇತ್ತು, ಪಾಕ್ ಪರ ಇರ್ತದೆ, ನಮ್ಮ ಬಿ ಜೆ ಪಿಗೆ ಆರೋಪ ಮಾಡ್ತಾ ಇರ್ತಾರೆ. ಒಂದಿನ ಪಾಕ್ ಪರನೇ ಇದ್ದಿದ್ರೆ ಇವತ್ತು ಒಕ್ಕೂರಿನಿಂದ ಕಾಂಗ್ರೆಸ್ ಇದ್ದಿದ್ದು ಬಿ ಜೆ ಪಿಗೆ ಯಾಕೆ ಸಪೋರ್ಟ್ ಮಾಡ್ತಿತ್ತು ಅನ್ನೋ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಬಿ ಜೆ ಪಿ ಯಾವಾಗಲೂ ನಾವು ರಾಷ್ಟ್ರೀಯ ಪಕ್ಷ, ರಾಷ್ಟ್ರಭಕ್ತರು ಅಂತ ಹೇಳ್ಕೊಳ್ತಾ ಇರುವಂಥ ಪಕ್ಷಕ್ಕೆ ನಾವೇನಾದರೂ ಶಾಂತಿ ಮಾತು ಇದು ಬೇಕಾಗಿಲ್ಲಪ್ಪ ಯುದ್ಧ ಅನ್ನೋ ಮಾತು ಮಾತಾಡಿದ್ರೆ ಮತ್ತೇನೋ ಮಾತಾಡಿದ್ರೆ ನಮ್ಮನ್ನು ರಾಷ್ಟ್ರದ್ರೋಹಿಗಳು ಬಿಂಬಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಅವ್ರಿಗೂ ತಿಳುವಳಿಕೆ ಅದ. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ನಿಮ್ಮ ಹಾಗೆ, ಅವರು ಅಧಿಕಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಿಮ್ಮ ಹಾಗೆ. ಎರಡೂ ಪಕ್ಷಗಳು ಏನಪ್ಪ ಅಧಿಕಾರಕ್ಕಾಗಿ ಮಾಡ್ತಾ ಇರುವಂಥದ್ದು. ಆಮೇಲೆ ರಾಷ್ಟ್ರ ಇಷ್ಟ ಅನ್ನುವಂಥ ಮಾತುಗಳಾಗಿದ್ದಾವೆ ಇವತ್ತು. ಆ ಮಾತು ಬೇರೆ. ಇವತ್ತು ರಾಹುಲ್ ಗಾಂಧಿಯವರು ಕೇಳುವುದರಲ್ಲೇ ತಪ್ಪೇನದ, ಇದನ್ನು ಅಡ್ವಾನ್ಸ್ ಆಗಿ ಹೇಳೋ ಅವಶ್ಯಕತೆ ಇತ್ತ ಅನ್ನುವಂಥ ಮಾತು. ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ಹೇಳ್ತದಿಲ್ಲ, ನಮ್ಮ ಎಲ್ಲ ಪೈಲಟ್ಗಳು ಹೊಳ್ಳಿ ಬಂದಿದ್ದಾರೆ, ಸೈನ್ಯನೂ ಹೇಳಿದ, ನಮ್ಮ ವಿಮಾನಗಳು ಹೊಳ್ಳಿ ಬಂದಿದ್ದಾವೆ ಅಂತ ಹೇಳಿದ, ಭಾಳ ಸಂತೋಷ ವಿಷಯ. ಆದರೆ ಅಡ್ವಾನ್ಸ್ ಆಗಿ ನಮ್ಮ ಜಯಶಂಕರ್ ಅವರು ಈ ರೀತಿಯಾಗಿ ಮಾತಾಡಿದ್ದು, ಅವ್ರು ತಿಳಿಸಿದ್ದು, ವೈರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದು ತಪ್ಪು ಹೌದೋ ಅಲ್ಲೋ ಅಂತ ಮೊದಲು ನಾವು ನಮ್ಮ ಮನಸ್ಸನ್ನು ನಾವು ಕೇಳ್ಕೋಬೇಕಾಗಿದೆ. ಅದು ಬಿಡ್ರಿ, ಸರ್ಕಾರನ ಕೇಳಿದ ತಕ್ಷಣ ಅದು ಇಲ್ಲ ಅಂತ ಹೇಳ್ತದೆ, ಎಲ್ಲ ತಪ್ಪು ಹೇಳ್ತಾ ಇದ್ದಾರೆ, ಅವರು ಪಾಕ್ ಪರ ಇದ್ದಂಥವ್ರು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಯಾರು ಪರ ಆದರೂ ಇರಲಿ, ಇವತ್ತು ನಾವು ವಿದೇಶ